ಕಾರ್ಕಳ ಥೀಮ್ ಪಾರ್ಕ್ ಬಗ್ಗೆ ಹೇಳಿದ್ರಿ. ಅದು ಕಳೆದ ಬಾರಿ ಆ ಒಂದು ಮೂರ್ತಿ ಇತ್ತು, ಬಟ್ ಇವಾಗ ಜಖಮ್ ಆಗಿದೆ. ಇದ್ರ ಬಗ್ಗೆ ಏನಂತೀರಿ? ಏನು ಹೇಳೋದು, ಭಾಳ ಬೇಸರ ಆಗ್ತದೆ. ಒಂದು ಹಿಂದೂ ಧರ್ಮದ ಹೆಸರಲ್ಲಿ ಓಟು ತಗೊಂಡು ಗೆದ್ದವರು ಈ ರೀತಿ ಒಂದು ಧರ್ಮಕ್ಕೆ ಅಪಚಾರ ಮಾಡ್ತಾರೆ ಅಂತ ಹೇಳಿದರೆ, ಅದು ಸಹ ಮಾಜಿ ಸಚಿವರು, ಈಗಿನ ಪ್ರಶಸ್ತ ಹಾಲಿ ಶಾಸಕರಾಗಿರುವ ವಿ ಸುನೀಲ್ ಕುಮಾರ್ ಅವರು ಇದು ಅಸಲಿ ಮೂರ್ತಿ ಅಂತ ನಂಬಿಸಿ ಒಬ್ಬ ಮುಖ್ಯಮಂತ್ರಿಯನ್ನೇ ಕರೆಸಿ ಓಪನಿಂಗ್ ಮಾಡಿ ಆಗಿ 2-3 ತಿಂಗಳವರೆಗೆ ಮೂರ್ತಿ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ನಾವು ಏನಂತ ಹೇಳಬೇಕಂತ ನಮಗೆ ಅನಿಸ್ತಾ ಇಲ್ಲ. ಈ ರೀತಿ ಒಂದು ನಮ್ಮ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಿದವರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಯಾರು ಇರಲಿಕ್ಕಿಲ್ಲ. ಮೊದಲ ಶಾಸಕ ಅಂತೇಳಿ ಭಾಳ ನಾಚಿಕೆ ಆಗ್ತದೆ. ಖಂಡಿತ ಈಗ ನಮಗೆ ವಿಧಾನಸೌಧ ಬರುವಾಗ ಅಥವಾ ಬೆಂಗಳೂರು ನಾಚಿಕೆ ಆಗ್ತದೆ. ನೀವು ಕಾರ್ಕಳದವರು ಕೇಳ್ತಾರೆ, ಪರಶುರಾಮ ಥೀಮ್ ಪಾರ್ಕಲ್ಲಿ ನಿಮ್ಮಲ್ಲಿ ಹಗರಣ ಆಗಿದೆ ಕೇಳ್ತಾರೆ. ಹೌದಂತ ಹೇಳಿಕೆ ಭಾಳ ನಾವು ಹಿಂದೂ ಒಂದು ಏನು ಸಮುದಾಯದವರಿಗೆ ತಲೆ ತಗ್ಗಿಸುವ ಕೆಲಸವನ್ನು, ಕಾರ್ಕಳದ ಜನತೆ ತಲೆ ತಗ್ಗಿಸುವ ಕೆಲಸವನ್ನು ಸುನೀಲ್ ಕುಮಾರ್ ಮಾಡಿದ್ದಾರೆ. ಅದರಿಂದ ಅದಕ್ಕೆ ಹೊಣೆ ಹೊತ್ತು ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ನಾನು ಒತ್ತಾಯಿಸ್ತೇನೆ. ಸರ್, ಈಗ ಡೆಂಗ್ಯೂ ಒಂದು ಇದನ್ನು ನಿಯಂತ್ರಣ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಬಿಜೆಪಿಯವರು ಆರೋಪಿಸ್ತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಖಂಡಿತ ಹಾಗೇನಿಲ್ಲ. ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಸ್ವಯಂ ಮುಖ್ಯಮಂತ್ರಿಯವರೇ ಈ ಬಗ್ಗೆ ಕಟ್ಟುನಿಟ್ಟಾದ ಎಲ್ಲ ಒಂದು ಸುತ್ತೋಲೆಯನ್ನು ಹೊರಡಿಸಿ ಹಾಗೂ ಎಲ್ಲ ಆರೋಗ್ಯ ಇಲಾಖೆಯ ಎಲ್ಲ ಆಸ್ಪತ್ರೆಯಲ್ಲಿ ಆ ಬಗ್ಗೆ ಉತ್ತಮವಾದ ಕ್ರಮ ಕೈಗೊಂಡು ಈಗಾಗಲೇ ಕಂಟ್ರೋಲಿಗೆ ಬರ್ತಿದ್ದು ನೋಡ್ತಿದ್ದೀರಿ. ಅಲ್ಲೆಲ್ಲಿ ಸ್ವಲ್ಪ ಅವ್ಯವಸ್ಥೆ ಇತ್ತು ಅದನ್ನೆಲ್ಲ ಉತ್ತಮ ರೀತಿಯಲ್ಲಿ ಕಂಟ್ರೋಲಿಗೆ ತಂದು ಚೆನ್ನಾಗಿ ನಡೀತಾ ಇದೆ. ಏನು ಸಮಸ್ಯೆ, ಬಿಜೆಪಿಯವರ ಅವರು ಆರೋಪ ಮಾಡಲಿಕ್ಕೆ ಇರುವಂಥವ್ರು. ನಿಮ್ಗೆ ಗೊತ್ತಿದೆ, ಅವ್ರು ಏನು ಮಾಡಿದ್ರು ಆರೋಪ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಿದ್ದು, ಅದರ ಜೊತೆಗೆ ಡೆಂಗ್ಯೂವನ್ನು ನಿಯಂತ್ರಣದಲ್ಲಿ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಈಗ ನಿಮ್ಮ ಹತ್ರ ಮಳೆ ಹಾನಿ, ಈಗ ಕಾರ್ಕಳದಲ್ಲಿ ಮಳೆ ಹಾನಿಯಿಂದಾಗಿ ಎಷ್ಟೋ ಜನ ಮನೆಗಳನ್ನೆಲ್ಲ ಕಳ್ಕೊಂಡು ಭಾಳ ಒಂದು ಇದರಲ್ಲಿದ್ದಾರೆ. ಅಂಥವ್ರಿಗೆ ಒಂದು ಸಹಾಯ ರಾಜ್ಯ ಸರ್ಕಾರದಿಂದ ಏನಾದರೂ ದೊರೆತಿದೆ ಅಂದರೆ ಏನು? ಹೌದು, ಈಗಾಗಲೇ ಆ ಬಗ್ಗೆ ನಮ್ಮ ತಹಶೀಲ್ದಾರ್ ಇರ್ಬೋದು, ನಮ್ಮ ಉಸ್ತುವಾರಿ ಸಚಿವೆ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ನಿನ್ನೆ ನಮ್ಮ ಜಿಲ್ಲೆಗೆ ಬಂದಿದ್ದರು. ಅಲ್ಲಿ ಏನೊಂದು ತೊಂದರೆ ಉಂಟು ಅದನ್ನೆಲ್ಲ ನಾವು ಅವಲೋಕಿಸಿದ್ದಾರೆ. ಮುಂದಿನ ದಿನದಲ್ಲಿ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡುವ ಕೆಲಸವನ್ನು ಸರ್ಕಾರದ ಮೂಲಕ ನಾವು ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.